ನಮ್ಮ ಚಿತ್ರೀಕರಣ ಇವಾಗ ಆರಂಭ ಆಗಿದೆ. ಇವಾಗ 4-5 ದಿನ ಶೂಟಿಂಗ್ ಮಾಡ್ತಾ ಇದ್ದೇವೆ. ಇದು ನೆಕ್ಸ್ಟ್ ಮಂತ್ ಎಂಡಲ್ಲಿ ಮುಗಿಯುತ್ತೆ. ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾವೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಜೂನ್ ಅಥವಾ ಜುಲೈಲಿ ರಿಲೀಸ್ ಮಾಡಬೇಕಂತ ಇದೆ. ಅದಕ್ಕಿಂತ ಮುಂಚೆ ಎಷ್ಟು ಅಡೆತಡೆಗಳು ಬರುತ್ತೆ ಗೊತ್ತಿರುತ್ತೆ ಎಲ್ಲರಿಗೂ. ಆ ಕೆಲಸನ ನಾವು ಆದಷ್ಟು ಬೇಗ ಆ ಅಡೆತಡೆಗಳನ್ನ ದಾಟಿ ನಾವು ಈ ಸಿನಿಮಾನ ಜೂನು ಜುಲೈಲಿ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ನಮ್ಮ ಟೀಮ್ ಒಂದು ಬಿಲ್ಡ್ ಆಗಿದೆ. ಇದಕ್ಕೆ ಸೂರ್ಯ ಪೂಜೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನು ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಚಿತ್ರೀಕರಣ ಸಮಯದಲ್ಲಿ ಸೋಮು ಆಗ್ಬೋದು, ಮೈಸೂರು ಸೋಮು ಆಗಿರ್ಬೋದು, ತುಂಬ DOP ಅವರು ತುಂಬ ಚೆನ್ನಾಗಿ ನಮ್ಗೆ ಸಹಕಾರ ಮಾಡ್ತಿದ್ದಾರೆ. ಮತ್ತು ಮುಗ್ಸುರೇಶ್ ಸರ್ ನಾವು ಹೋಗಿ ಕೇಳಿದ ತಕ್ಷಣ ಎಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು. ನಿಮ್ಮಂಥ ಹೊಸಬರು ಬೆಳಿಬೇಕು ಕಣೆ ಅಂತ ಹೇಳ್ತೀವಿ. ಅದು ನಮ್ಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಹೊಸಬರು ಬೆಳಿಬೇಕು, ನಿಮ್ಮಂಥವ್ರು ಇಂಡಸ್ಟ್ರಿಗೆ ಬರಬೇಕಂತ ಹೇಳಿ ನಾನು ಖಂಡಿತವಾಗ್ಲೂ ಸರಳತೆ, ಇವಾಗೂ ಕೂಡ ಅವರು ಸರಳತೆಯಿಂದಲೇ ಕೂತಿದ್ದಾರೆ. ಅವರೆಲ್ಲ ಮಾಡಿಬಿಟ್ಟು ಕೊನೆಗೆ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ನಮ್ಮ ಜೊತೆ ಮಿಂಗಲ್ ಆಗಿರೋದು ನಮ್ಗೆ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಸರ್ ತುಂಬ ಥ್ಯಾಂಕ್ ಯು ಸರ್. ನಮಸ್ತೆ. ಎಲ್ಲ ಆರಾಮಿದ್ದೀರಾ? ಆರಾಮಾಗಿದ್ದೀನಿ ಸರ್, ಮೊದಲನೇ ಕ್ವಶನ್ನು, ಸ್ವಯಂಭೂ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂಭೂ ಅಲ್ವಾ? ಸ್ವಯಂಭೂ ಕಾರ್ತಿಕ್ ಅವರು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ಚಿತ್ರ. ಒಂದು ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ್ರು. ಭಾಳ ದಿನಗಳ ಹಿಂದೆ ಸೋಮಶೇಖರ್ ಸೋಮು ಅವರು ಕ್ಯಾಮ್ರಾಮನ್ ಸರ್ ಒಬ್ಬರು ಗೆಳೆಯರು ನಿಮ್ಗೆ ಫೋನ್ ಮಾಡ್ತಾರೆ, ನಿಮಗೆ ಒಂದು ಒಳ್ಳೆಯ ಪಾತ್ರ ಇದೆ, ಒಂದು ಬಡ್ಜೆಟ್ಟಿಂದು, ಕತೆಗೆ ತಕ್ಕ ಹಾಗೆ ಒಂದು ಬಡ್ಜೆಟ್ ಮಾಡಿ ಮಾತಾಡ್ತಾರೆ. ನೀವು ಮಾತಾಡಿ ಸರ್ ತುಂಬ ಚೆನ್ನಾಗಿದೆ, ನೀವೇ ಮಾಡಬೇಕು ಅಂತ ಅದಾದಮೇಲೆ ಸುಮಾರು ದಿನಗಳಾದಮೇಲೆ ಕಾಲ್ ಬಂತು. ಕಾರ್ತಿಕ್ ಅವರು ಫೋನ್ ಮಾಡಿದ್ರು, ಸರ್ ಹೀಗೆ ನಿಮ್ಮನ್ನು ಮಾತಾಡೋಕ್ಕೆ ಬರಬೇಕು, ನಾನು ಕತೆ ಬಗ್ಗೆ ಹೇಳಬೇಕು ಸರ್. ಅದಾದಮೇಲೆ ಸಾಕಷ್ಟು ದಿನ ಬರಲಿಲ್ಲ ಅವರು. ಮತ್ತು ಸೂರ್ಯ ಅವರು ಇದಕ್ಕಿದಾಗೆ ಬರ್ತೀವಿ ಅಂದರು. ಅಲ್ಲೆಲ್ಲ ಶೂಟಿಂಗ್ ನಡೀತಾ ಇದ್ದಾರೆ. ಆಯಿತು ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ ಇಂಥ ದಿನ, ಬನ್ನಿ ಮಾತಾಡೋಣ, ಸೂಕ್ತವಾಗಿದೆ, ಇವತ್ತು ಬಿಟ್ಟರೆ ನಾನು ಮತ್ತೆ ಸಿಗಲ್ಲ ಸಮಯ ಅಂತ ಹೇಳಿದೆ. ಈಗ ಇಬ್ಬರು ಸೇರಿಕೊಂಡು ಮನೆಗೆ ಬಂದರೆ ಕೂತ್ಕೊಂಡು ಮಾತಾಡಿದ್ವಿ. ಮಾತಾಡಿ ಸರ್ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡ್ತಾ ಇರೋದು, ಆ ಪಾತ್ರಕ್ಕೆ ಆ ಕತೆ ನಿಮ್ಮನ್ನು ಕೇಳ್ತಾ ಇದೆ, ಅದರಿಂದ ನಿಮ್ಮನ್ನೇ ನಾವು ಆಯ್ಕೆ ಮಾಡಿದ್ದೀವಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮಾಡೋಕ್ಕೆ ಬಿಡಲ್ಲ. ಸೊ ಅದರಿಂದ ನೀವು ನಮ್ಮ ಬಡ್ಜೆಟ್ಗೆ ನೀವು ಒಪ್ಕೊಳ್ಳೇಬೇಕು ಅಂತ. ನಾನು ಕತೆ ಕೇಳಿದ್ಮೇಲೆ ತುಂಬ ಇಷ್ಟ ಆಯಿತು. ಆದರೆ ಒಂದು ಕಂಡೀಷನ್ನು ಏನಂತಂದರೆ, ನೀವು ಈ ಕತೆನ ಪ್ರೆಸೆಂಟ್ ಮಾಡುವಂಥದ್ದು ಭಾಳ ಶ್ರದ್ಧೆಯಿಂದ ನೀಟಾಗಿ ನನ್ನ ಪಾತ್ರವನ್ನು ವೈಭವೀಕರಿಸೋದು ಬೇರೆ, ಕತೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ನನ್ನನ್ನು ಟೈಮ್ನ ವೇಸ್ಟ್ ಮಾಡ್ದಂಗೆ, ನೀವು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ದಂಗೆ ಭಾಳ ಸೀರಿಯಸ್ ಆಗಿ ನೀವು ಕೆಲಸ ಮಾಡ್ತೀವಿ ಅಂದರೆ ಖಂಡಿತ ನಾನು ನಿಮ್ಮ ಶ್ರದ್ಧೆಗೆ ನಾನು ನಿಮ್ಗೆ ಡೇಟ್ ಕೊಡ್ತೀನಿ, ನಿಮ್ಮ ಸಿನಿಮಾಗೆ ನಾನು ಒಪ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಅದೇ ರೀತಿ ಈ ಸಿನಿಮಾಗೆ ನಾನು ಒಪ್ಕೊಂಡಿದ್ದೀನಿ. ಚನ್ನಪಟ್ಟಣದ ಹತ್ರ ಕೋಡಂಬಳ್ಳಿ ಅಂತ ಇದೆ, ಕೋಡಂಬಳ್ಳಿ ಹತ್ರ ಒಂದು ಹಳ್ಳಿಲಿ ಶೂಟಿಂಗ್ ನಡೀತು. ಅದಾದಮೇಲೆ ಮತ್ತಿರ್ಗೆ ಕೋಡಂಬಳ್ಳಿಗೆ ಬಂದು ಇಲ್ಲಿ ಶೂಟಿಂಗ್ ಮಾಡ್ತಿದ್ರಿ. ಮತ್ತು ಈ ಸುತ್ತಮುತ್ತ ಎಲ್ಲ ಹಾಡು ಮತ್ತು ಬೇರೆ ಬೇರೆ ದೃಶ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭಾಳ ಅತ್ಯಂತ ಸರಳವಾಗಿ, ಅತಿ ಖರ್ಚಿಲ್ದರೆ ಆ ಸಿನಿಮಾಗೆ ಏನು ಬೇಕೋ ಅದನ್ನು ಸದುಪಯೋಗ ಪಡಿಸ್ಕೊಂಡು ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದರೆ ನಾವು ಅನಾವಶ್ಯಕವಾಗಿ ವೇಸ್ಟ್ಗಳೇ ಜಾಸ್ತಿ ಆಗುತ್ತೆ ಸಿನಿಮಾ ತೆಗೆಯೋರಿಗೆ. ತುಂಬ ಜನ ದೊಡ್ಡ ಬಡ್ಜೆಟ್ ಮಾಡ್ತೀವಿ ಅಂದ್ಬಿಟ್ಟು ಅರ್ಧಕ್ಕರ್ಧ ಸಿನಿಮಾಗೆ ಎಷ್ಟು ಅವಶ್ಯಕತೆ ಅದಕ್ಕಿಂತ 4 ಪಟ್ಟು 5 ಪಟ್ಟು 10 ಪಟ್ಟು ಬಡ್ಜೆಟ್ ಹಾಕ್ಬಿಟ್ಟು ಪ್ರೊಡ್ಯೂಸರ್ಗಳು ಸುಮಾರು ಜನ ಮುಳುಗೋಗಿದೆ. ಸೊ ಚಿತ್ರರಂಗ ಕೂಡ ಭಾಳ ಕೆಟ್ಟ ಸ್ಥಿತಿಯಲ್ಲಿದೆ, ಅಂತಂದರೆ ಭಾಳ ಕಷ್ಟದಲ್ಲಿದ್ದೀವಿ. ಅದರಿಂದ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ನಮ್ಮ ಸಿನಿಮಾಗಳು ಅರ್ಥಪೂರ್ಣವಾಗಿರಬೇಕು, ಮನೋರಂಜನೆ ಕೊಡಬೇಕು, ಜನಕ್ಕೆ ಇನ್ನೊಂದು ಸರಿ ಥಿಯೇಟ್ರಿಗೆ ಬಂದು ನಾವು ನೋಡಬೇಕು ಸಿನಿಮಾನ ಅಂತ ಅನ್ನಿಸ್ಬೇಕು. ಹಾಗಾಗಿ ಸಿನಿಮಾ ಮಾಡುವಾಗ ಭಾಳ ಎಚ್ಚರಿಕೆಯಿಂದ, ಶ್ರದ್ಧಾಭಕ್ತಿಯಿಂದ, ಶಿಸ್ತಿನಿಂದ ಕತೆಗೆ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ಕಲಾವಿದರನ್ನ ಆಯ್ಕೆ ಮಾಡೋದ್ರಲ್ಲಿ ಭಾಳ ಕಟ್ಟುನಿಟ್ಟಾಗಿ
ಸಿನಿಮಾಗೆ ತುಂಬ ಉಪಯೋಗ ಆಗುತ್ತೆ, ಸಪೋರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಜೊತೆಗೆ ಇವ್ರ ಜೊತೆ ಕೆಲಸ ಮಾಡೋದು ನಾನು ಖುಷಿ ಕೊಡ್ತೀನಿ. ಎಲ್ಲೂ ಕೂಡ ನಾನು ಟೆನ್ಷನ್ ಆಗಿಲ್ಲ, ಎಲ್ಲೂ ಕೂಡ ನನಗೆ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇಲ್ಲ. ನನ್ನ ಕಾರಲ್ಲಿ ಬರ್ತೀನಿ, ಹೋಗ್ತೀನಿ, ನನಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಒಬ್ಬ ಹಿರಿಯ ಕಲಾವಿದನಿಗೆ ಏನು ಗೌರವ ಕೊಡಬೇಕೋ ಮತ್ತು ನಮ್ಮಿಂದ ಏನು ಪರ್ಫಾರ್ಮೆನ್ಸ್ ತೊಗೋಬೇಕೋ ಅದನ್ನು ಕಾರ್ತಿಕ್ ಅವರು ತಗೋತಾ ಇದ್ದಾರೆ. ಅದರಿಂದ ನಾನು ಅವ್ರಿಗೆ ಈ ಒಳ್ಳೆ ಅಭಿಪ್ರಾಯ ನಾನು ಹೇಳಬೇಕಾಗುತ್ತೆ. ಆಯಿತು, ನಿಮ್ಮಂಥವ್ರು ಇನ್ನೂ ಚೆನ್ನಾಗಿ ಬೆಳಿಬೇಕು, ಈ ಚಿತ್ರ ಗೆಲ್ಲಬೇಕು, 4 ಭಾಷೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ನಾನು ಸ್ಕ್ರೀನ್ ಮೇಲೆ ಬಂದ ಮೇಲೆ ನಮಗೆ ಗೊತ್ತಾಗೋದು ಯಾವತ್ತಿಗೆ ಔಟ್ಕಮ್ ಹೆಂಗೆ ಬರುತ್ತೆ. ಮ್ಯೂಸಿಕ್ಕು ಸೇರಬೇಕು, ರೆಕಾರ್ಡಿಂಗ್ ಆಗಬೇಕು, ಬೇರೆ ಬೇರೆ ಪ್ರೊಸೆಸ್ ಇದೆ, ಪೋಸ್ಟ್ ಪ್ರೊಡಕ್ಷನ್ದು. ಅದೆಲ್ಲ ಆದಮೇಲೆ ಚಿತ್ರ ಒಂದು ಮಟ್ಟಕ್ಕೆ ಜನರು ತಲುಪೋದಕ್ಕೆ ಸಿದ್ಧವಾಗಿದೆ, ಜೊತೆಗೆ ಯೋಗ್ಯವಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇಷ್ಟು. ಸ್ವಯಂಭೂ ಚಿತ್ರೀಕರಣ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ಸಾಗ್ತಾ ಇದೆ, ತುಂಬ ಇಂಟ್ರೆಸ್ಟಿಗೆ ಹೋಗ್ತಾ ಇದೆ. ಯಾವೊಂದು ಅಡೆತಡೆ ಏನು ಇಲ್ಲದಂಗೆ ಕ್ಲಿಯರಾಗಿ ಪರ್ಫೆಕ್ಟಾಗಿ ಹೋಗ್ತಾ ಇದೆ. ಗ್ರೇಟ್. ನೆಕ್ಸ್ಟ್ ಕ್ವಶನ್ನು, ಸಿನಿಮಾದ ಸಂದೇಶವೇನು? ನೋಡಿ, ಇದು ಸಮಾಜದಲ್ಲಿ ಸಂಬಂಧಪಟ್ಟ ಒಂದೊಂದು ವಿಷಯ, ಅಲ್ಲಾಗೋ ಒಂದು ಸಮಸ್ಯೆಯನ್ನು ತಗೊಂಡು ನಾವಿಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಏನು ಸ್ಕ್ರಿಪ್ಟ್ ಬರೆದಿದ್ದಾರೆ. ಸೊ ಪರ್ಫೆಕ್ಟ್ ಅದೇ ಸ್ಕ್ರಿಪ್ಟ್ ಮುಖಾಂತರ ಕತೆ ಹೋಗ್ತಾ ಇದೆ. ಇನ್ನೊಂದು, ಆರ್ಟಿಸ್ಟ್ ಮತ್ತು ಕೋ ಆರ್ಟಿಸ್ಟ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನೋಡಿ, ಈ ಸಲ ನಮ್ಮ ನಿರ್ದೇಶಕರು ಏನು ಮಾಡಿದ್ದಾರೆ, ಖಂಡಿತ ಎಲ್ಲ ಹೊಸಬರಿಗೆ ಅವಕಾಶ ಕೊಡಬೇಕಂತೇಳಿ ಎಲ್ಲ ಹೊಸಬರಿಗೆ ಇದು ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ನೋಡುವಾಗ ಯಾವುದೇ ಕಾರಣಕ್ಕೂ ಅವ್ರು ಹೊಸಬರು ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ತುಂಬ ಚೆನ್ನಾಗಿದೆ, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಸಂತೋಷ. ಇದರಲ್ಲಿ ಇನ್ನೊಂದು ಹಿರಿಯ ಪಾತ್ರದಲ್ಲಿ ನಮ್ಮ ಮೂಕ್ ಸುರೇಶ್ ಸರ್ ಒಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ. ಓಕೆ, ಅದೇ ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು, ಆ ಪಾತ್ರದ ಬಗ್ಗೆ ನೀವು ಮಾತಾಡಿ ಅಂತ. ಸೊ ಚಿತ್ರದಲ್ಲಿ ಮುಖ್ಯ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಮುಖ್ಯ ಪಾತ್ರ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆ ಈ ಚಿತ್ರದಲ್ಲಿ ಮಾಡ್ತಿರೋ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಮುಖ್ಯ ಪಾತ್ರಗಳೇ. ಆ್ಯಂಡ್ ಮುಖ್ಯ ಪಾತ್ರ ಒಂದು ಪಾತ್ರ ಮಾತ್ರ ಪರ್ಟಿಕ್ಯುಲರ್ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಕಥೆಯಲ್ಲಿ ಎಲ್ಲರಿಗೂ ಸಂಬಂಧ ಇದೆ. ಈ ಕಥೆಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಸಂಬಂಧಪಟ್ಟಿದೆ. ಅದರಿಂದ ನಾನು ಈ ಮುಖ್ಯ ಪಾತ್ರ ಅಂತ ಒಬ್ಬರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಹೇಗೆ ನಡೀತಿದೆ ಅನ್ನೋದು ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ನಡೀತಿದೆ. ಎಲ್ಲ ಆರ್ಟಿಸ್ಟ್ಗಳು ಯಾವುದೇ ರೀತಿ ಸೈಕಲ್ ಹೊಡಿದಿರೆ ಒಂದೊಳ್ಳೆ ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ DOP ಟೀಮ್ ಕೂಡ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿದೆ. ಆಮೇಲೆ ಡೈರೆಕ್ಟರ್ಸರು ಅಷ್ಟೇ ಯಾವುದೇ ರೀತಿ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ದೇನೆ ನಾನು ಕೇಳಿದ ಕ್ಯಾಮ್ರಾನೇ ಕೊಡಿಸಿದ್ದಾರೆ. ಆಮೇಲೆ ನಾನು ಹೇಳಿದ ಮೆಟೀರಿಯಲ್ಸು, ಲೈಟಿಂಗ್ಸ್ ಆಗಿರ್ಬೋದು, ಮತ್ತೊಂದಾಗಿ ಎಲ್ಲ ನನ್ನ ಸಿನಿಮಾಟೋಗ್ರಫಿಗೆ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಕೊಡಿಸಿದ್ದಾರೆ. ಹಾಗೂ ಸೂರ್ಯ ಪಿಕ್ಚರ್ಸ್ ಸರ್ ನಮ್ಮ ಚಿತ್ರದ ನಿರ್ಮಾಪಕರು ತುಂಬ ಚೆನ್ನಾಗಿ ಯಾವುದೇ ರೀತಿ ಮೆಟೀರಿಯಲ್ಸಲ್ಲಿ ಕಾಂಪ್ರೋ ಆಗಬೇಡ, ನಿಂಗೆ ಏನು ಬೇಕಾದ ತಗೊಂಡು ನೀಟಾಗಿ ಮಾಡೋ ಅಂತ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ, ಹೊಸ ಒಂದು ಸಿನಿಮಾಟೋಗ್ರಾಫರ್ಸ್ಗಳಿಗೆ ತುಂಬ ಇದು ಮಾಡ್ತಾರೆ, ಏನು ಮಾಡಿದೆಯಾ, ಅದು ಮಾಡಿದೆಯಾ, ಇದು ಮಾಡಿದೆಯಾ ತೋರಿಸು, ಆಮೇಲೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ನಮ್ಮ ನಿರ್ದೇಶಕರು ಶ್ರೀ ಕಾರ್ತಿಕ್ ರಾಮ್ ಸರ್ ಆಗಿರ್ಬೋದು, ಮತ್ತು ನಿರ್ಮಾಪಕರು ಸೂರ್ಯ ಪಿಚ್ಚೈ ಸರ್ ಆಗಿರ್ಬೋದು, ಆ ಥರ ನೀನು ಏನು ಮಾಡಿದ್ವಿ ಏನೂ ಇಲ್ಲ, ನೀನು ಮಾಡ್ತೀಯಾ ಮಾಡು ಅಂದ್ಬಿಟ್ಟು ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಸಿನಿಮಾ ಒಂದು ಖುಷಿ ಏನಂದರೆ, ಒಂದು 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇದೇ ವರ್ಷ ಥಿಯೇಟ್ರಿಗೆ ಬರುತ್ತೆ. ಸೊ ಎಲ್ಲ ಕರ್ನಾಟಕದ ಜನತೆ ಈ ಚಿತ್ರನ ನೋಡಿ, ಸ್ವಯಂಭೂ ಅನ್ನೋ ಚಿತ್ರನ ನೋಡಿ, ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈ ಮೂವಿ ಬಗ್ಗೆ ನಾನು ಸ್ವಯಂಭೂ ಅಂತ ಮೂವಿ ಬಂದ್ಬಿಟ್ಟು ತುಂಬ ಒಳ್ಳೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಇದೆ. ಸೊ ಎಲ್ಲರಿಗೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ಇನ್ನೊಂದೇನೆಂದರೆ, ನನಗೆ ಮೂವಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಸಿಕ್ಕಿರೋದು ಒಂದು ಚಾನ್ಸ್ ಸಿಗೋದು ತುಂಬ ದೊಡ್ಡ. ಬಿಕಾಸ್ ಹೊಸ ಆರ್ಟಿಸ್ಟ್ಗೆ ಒಂದು ಚಾನ್ಸ್ ಸಿಗೋದೇ ಕಷ್ಟ, ಹಳೆ ಆರ್ಟಿಸ್ಟ್. ಸೊ ನನಗೆ ಆ ಚಾನ್ಸ್ ಸಿಕ್ಕಿದೆ ಆ್ಯಂಡ್ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ನನಗೆ ತುಂಬ ಸಣ್ಣ ಪಾತ್ರ ಇದೆ, ಬಟ್ ಏನಂದರೆ ಹೌದು ತುಂಬ ಇಂಪಾರ್ಟೆಂಟ್ ರೋಲ್ ಕೂಡ. ಇನ್ನೊಂದೇನು, ನನ್ನ ಪಾತ್ರದ ಬಗ್ಗೆ ಏನಂತ ಹೇಳಿದ್ರೆ, ನಾನೊಂದು ಲೈಕ್ ತುಂಬ ಅಂದರೆ ಡ್ಯಾಡ್ಸ್ ಪ್ರಿನ್ಸಸ್ ಅಂತಾರೆ, ಆ ಥರ ಅಪ್ಪಂಗೆ ತುಂಬ ಇಷ್ಟಪಡ್ತಿರ್ತೀನಿ. ಆ ಥರ ಒಂದು ಕ್ಯಾರೆಕ್ಟರ್ ಇದೆ ನನಗೆ. ತುಂಬ ಖುಷಿ ಇದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಅಂತ ಮೊದಲನೇ ಕೇಳ್ತಾ ಇದ್ದೀನಿ, ಅದು ಹೇಳ್ತೀರಾ? ಈ ಸಿನಿಮಾ ಸ್ವಯಂಭೂ ಅಲ್ಲಿ ನನ್ನೊಂದು
ಮುಖ್ಯ ಪಾತ್ರನೇ ಅಂತಲೇ ಹೇಳ್ಬೋದು. ಸೊ ಇಂಪ್ಯಾಕ್ಟ್ಫುಲ್ ಪಾತ್ರ ಅಂತೀವಲ್ಲ ಆ ಥರ ಪಾತ್ರ. ಸೊ ಇದುವರೆಗೂ ನಾನು ಡೆಬ್ಯೂ ಮಾಡಿರೋದ್ರಲ್ಲಿ ಬೆಸ್ಟ್ ಮೂವಿ ಸ್ವಯಂಭೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಾಸ್ಟ್ ನಾನು ಸೀರಿಯಲಲ್ಲಿ ಮಾಡಿದ್ದೆ ಮತ್ತು ಬ್ಯಾಕ್ ಟು ಬ್ಯಾಕ್ 2 ಮೂವೀಸ್ ಮಾಡಿದ್ದೀನಿ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಮೂವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರ ಒಂದು ಮುಖ್ಯವಾದ ಪಾತ್ರ. ಸೊ ಅದು ಬಂದು ಹೋಗೋದಿಲ್ಲ. ಸೊ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಅಂದರೆ ನಿಮ್ಮ ಒಬ್ಬರು ಈ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ದಾರೆ ಅಂದರೆ ಸೊ ಅವ್ರ ಮನಸ್ಸಲ್ಲಿ ಏನೋ ಒಂದು ಉಳಿಯುತ್ತೆ. ಸೊ ಏನೋ ನಡೀತಿದೆ ನಮ್ಮ ಲೈಫಲ್ಲೂ ಆಗಿದೆ, ಹಿಂಗೆ ಆಗಬಾರ್ದಿತ್ತು ಅಂತ ಅವ್ರ ಮನಸ್ಸಲ್ಲಿ ಅನಿಸುತ್ತೆ. ಸೊ ಆ ಥರ ಮೂವಿ ನಮ್ಮ ಡೈರೆಕ್ಟರ್ ಕಾರ್ತಿಕ್ ರಾಮ್ ಅವರು ತೆಗೆದಿದ್ದಾರೆ. ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಸೂರ್ಯ PJ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಯಾರಿಗೂ ಏನೂ ತೊಂದರೆ ಆಗ್ದಂಗೆ, ಇನ್ಕ್ಲೂಡಿಂಗ್ ಫುಡ್ ಈಸ್ ಮೇನ್ ಥಿಂಗ್ ಫಾರ್ ಎವ್ರಿಥಿಂಗ್ ಅಂತೀವಲ್ಲ. ಸೊ ಎಲ್ಲರಿಗೂ ಅಳತೆ ಯಾರಿಗೂ ಏನು ಕಮ್ಮಿ ಆಗ್ದಂಗೆ ನೋಡ್ಕೊಂಡಿದ್ದಾರೆ. ಸೊ ನನ್ನ ಪಾತ್ರ ದಿಸ್ ಇಸ್ ದ ಬೆಸ್ಟ್ ಮೂವಿ. ನಂದು ಡೆಬ್ಯೂ ಮಾಡ್ತಿರೋದು ಇಟ್ ಇಸ್ ಅ ಗ್ರೇಟ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.